ಏನಾಯ್ತು? ಏನಿದೆಲ್ಲ? ಗೊತ್ತಿಲ್ಲ. ಮೂರ್ತಿ ಅಂಕಲ್ ಯಾಕೆ ಈ ಥರ ಮಾಡ್ಕೊಂಡ್ರು? ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಾಗಿತ್ತು? ಗೊತ್ತಿಲ್ಲ. ಮೊನ್ನೆವರೆಗೂ ಸರಿಯಾಗಿದ್ರು ತಾನೆ. ಇವಾಗ ಇದ್ದಕ್ಕಿದ್ದಾಗ ಹೀಗಾಗುತ್ತೆ ಅಂತಂದ್ರೆ ಏನ್ರಿ ಅರ್ಥ? ಗೊತ್ತಿಲ್ಲ. ಏನ್ರಿ ಗೊತ್ತ? ನಿಮಗೆ ಗೊತ್ತಿಲ್ಲದೆ ಇದೆಲ್ಲ ಆಗೋಗುತ್ತಾ? ಪ್ಲೀಸ್ ಹೇಳ್ರಿ, ಏನಿದೆಲ್ಲ? ಅಳಸಿಂಗಾಚಾರ ಅತ್ತಿಗೆ ಯಾಕೆ ಬೈದ್ರು? ಬೈಯುವಂತ ತಪ್ಪು ಅತ್ತಿಗೆ ಏನ್ ಮಾಡಿದ್ರು? ಗೊತ್ತಿಲ್ಲ. ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ? ನಾನು ನಿಮ್ಮ ಕುಟುಂಬಕ್ಕೆ ಸೇರಿದವನು. ನನ್ನ ಹತ್ರ ಹೇಳ್ಕೊಳ್ಳಿ, ಏನು ಸಮಸ್ಯೆ ಆಗಲ್ಲ. ಏನು ಅಂತ ಹೇಳಿ ನಾನು? ಏನ್ ನಡೀತಾ ಇದೆಯೋ ಅದನ್ನ ಹೇಳ್ರಿ. ಈ ಮಧುವಂತಿ ಕೇಸ್ನ ವಾಪಸ್ ತಗೊಳ್ದೆ ಹೋದ್ರೆ ಸತ್ತೋಗ್ತೀನಿ. ಮಧುವಂತೆ ಸಾಹೇಬ್ರ ಕೈನ ಚಾಕೋಲ್ ಕೊಯ್ದ್ಬಿಟ್ಟಿದ್ದೀನಪ್ಪ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಿನ್ ಮುಂದೆ ಹೇಳೋದು ಅದನ್ನೇ. ನಾನ್ ಕೇಸ್ ವಾಪಸ್ ತಗೊಳ್ಳಲ್ಲ. ನಾನು ಇಷ್ಟೆಲ್ಲ ಕೇಳಿನೂ ನೀವು ಹೇಳ್ತಿಲ್ಲ ಅಂತಂದ್ರೆ ನಾನು ಫೋರ್ಸ್ ಮಾಡಕ್ ಹೋಗಲ್ಲ. ಒಂದ್ ನಿಮಿಷ. ಅಕ್ಕಂದು ಆರೋಗ್ಯ ಸರಿ ಇಲ್ಲ. ಏನಾಗಿದೆ ಅದಕ್ಕೆ? ಭಾವಂದು ಅಕ್ಕಂದು ಸಂಸಾರನೂ ಸರಿ ಇಲ್ಲ. ಅವರಿಬ್ರು ಸಂಸಾರ ಸರಿಯಾಗಿ ಬೆರೀತಾ ಇಲ್ಲ. ಹಾಗಿದ್ರೆ ಇಷ್ಟು ದಿವಸ ಅವರಿಬ್ರು ಚೆನ್ನಾಗಿದ್ದಾರೆ ಅಂತ ನಾವು ಅನ್ಕೊಂಡಿದ್ದು ಬರೀ ಕಲ್ಪನೆನಾ? ಏನಾಗಿದೆ ಅವ್ರಿಗೆ? ನಮಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಈ ವಿಷಯಕ್ಕೆ ಅಪ್ಪ ಈ ರೀತಿ ಮಾಡ್ಕೊಂಡ್ರು. ಮದುವೆ ಮಾಡ್ಕೊಂಡ್ರವಳು ಸುಖವಾಗಿರ್ತಾಳೆ ಅಂತ ನಾವೆಲ್ಲ ತುಂಬಾನೇ ಕನ್ಸು ಕಟ್ಟಿದ್ವಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾದೆ?
ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್